ವೀಕ್ಷಕರೇ, ಇವತ್ತು ನಾನು ನಿಮಗೆ ಅಸೆಟ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇವರು ಒಂದು ಹೊಸ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ ಅಸೆಟ್ಸ್ RV ಗ್ರೀನ್ ಹಿಲ್ಸ್ ಕೌಂಟಿ ಪ್ರಾಜೆಕ್ಟ್. ಇದು ಬಂದು ಇಂದುಪುರದ ಹತ್ರ ಇರುವಂತಹ ಪ್ರಾಜೆಕ್ಟ್, ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಇದು. ಸೊ ಹಾಗಾದ್ರೆ ಈ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಇದು ಸಾದಾ ಜಮೀನಲ್ಲ, ಇದೊಂದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮತ್ತೆ ಮಂತ್ಲಿ ಇನ್ಕಮ್ ಕೂಡ ಆಗಿರ್ತದೆ. ಯಾಕೆ ಅಂತ ಅಂದ್ರೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ 10 ರಿಂದ 15 ಸಾವಿರ ರಿಟರ್ನ್ಸ್ ಕೂಡ ಮಾಡಬಹುದು. ವೀಕ್ಷಕರೇ, ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ನಿಮ್ಗೆ ವಿಶೇಷವಾಗಿ ಸಿಗೋ ಫೀಚರ್ಸ್ ಏನಂತಂದ್ರೆ ಕೌ ಫಾರ್ಮಿಂಗ್ ಆಗಿರ್ಬೋದು, ಗೋಟ್ ಫಾರ್ಮಿಂಗ್ ಆಗಿರ್ಬೋದು, ಫಿಶ್ ಫಾರ್ಮಿಂಗ್ ಆಗಿರ್ಬೋದು, ಎಲ್ಲಾ ತರ ಫೆಸಿಲಿಟೀಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ವೀಕ್ಷಕರೇ, ಈ ಫಾರ್ಮ್ ಲ್ಯಾಂಡ್ ನ ನೀವು ಪರ್ಚೇಸ್ ಮಾಡೋದ್ರಿಂದ ಇದು ಬಂದು ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಇನ್ನ 24/7 ಸೆಕ್ಯೂರಿಟಿ ಇರ್ತದೆ, CCTV ಕ್ಯಾಮ್ರಾ ಇರುತ್ತೆ, ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಲಬ್ ಹೌಸ್ ಇದೆ, ಜಾಗಿಂಗ್ ಇದೆ, ಯೋಗ ಇದೆ, ಓಪನ್ ಜಿಮ್ ಇದೆ, ಅಮ್ಯಾನಿಟೀಸ್ ಸಾಕಷ್ಟು ಇದೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೋಬೇಕಾದ್ರೆ ಒಂದ್ಸರಿ ಈ ಜಾಗನ ವಿಸಿಟ್ ಮಾಡಿ, ನಿಮ್ಗೆ ಇನ್ನ ಸಾಕಷ್ಟು ಡೀಟೇಲ್ಸ್ ಗಳು ಸಿಗುತ್ತೆ. ವೀಕ್ಷಕರೇ, ಇವತ್ತು ನಾನು ಅಸೆಟ್ ಸ್ಕ್ವೇರ್ ನ CEO ಆದಂತ ಮಂಜುನಾಥ್ ಅವ್ರ ಜೊತೆ ಇದ್ದೀನಿ. ಸೊ ಇವ್ರದ್ದು ಪ್ರಾಜೆಕ್ಟ್ ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಲಾಂಚ್ ಮಾಡ್ತಿರ್ತಾರೆ. ಸೊ ಸಮಥಿಂಗ್ ಯುನೀಕ್ ಆಗಿ ಏನೋ ಜನರಿಗೆ ಏನಾದ್ರು ಹೊಸದಾಗಿ ಕೊಡ್ಬೇಕು, ರೈತರಿಗೆ ಕೊಡ್ಬೇಕು, ಮತ್ತೆ ಜನ ಯಾವತ್ತೂ ಒಂದೇ ತರ ಇರ್ತಾರೆ, ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ಲಿ ಅನ್ಬಿಟ್ಟು ಒಂದು ಹೊಸ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಆಂಧ್ರ ಗಡಿಯಲ್ಲಿ, ಅಂದ್ರೆ ಕರ್ನಾಟಕ ಮತ್ತೆ ಆಂಧ್ರ ಬಾರ್ಡರ್ ಅಲ್ಲಿ ಇರುವಂತದ್ದು. ಸೂಪರ್ ಆಗಿದೆ ಈ ಪ್ರಾಜೆಕ್ಟ್. ಸಾಕಷ್ಟು ತೆಂಗಿನ ಮರಗಳಿದೆ, ಒಂದು ತೋಟ ಅಂತ ಹೇಳ್ಬೋದು. ಸೊ ಅಂತ ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಫಾರ್ಮ್ ಲ್ಯಾಂಡ್ ನ ಪರಿಚಯ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡೋಣ. ಸರ್, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನಿಮ್ ಪ್ರಾಜೆಕ್ಟ್ ಸಾಕಷ್ಟು ನೋಡಿದೀವಿ, ಅಸೆಟ್ ಸ್ಕ್ವೇರ್. ಸೊ ಲೈಕ್ ಅಲ್ಲೆಲ್ಲೋ ಒಂದು ಪ್ಲಾಟ್ಸ್ ಇದೆ, ಇಲ್ಲೆಲ್ಲೋ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ, ಹೊಸ ಹೊಸ ಪ್ರಾಜೆಕ್ಟ್ ನ. ಸೊ ಈ ಒಂದು ಫಾರ್ಮ್ ಲ್ಯಾಂಡ್ ಗೆ ಕೈ ಹಾಕಿದ್ರೆ ಯುನಿಕ್ ಅಂದ್ರೆ ಕಾನ್ಸೆಪ್ಟ್ ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ ನೋಡಿ ಸರ್. ನಾವ್ ಏನ್ ಮಾಡ್ತಾ ಇದೀವಿ ಕಾನ್ಸೆಪ್ಟ್, ಇದು ಇಲ್ಲಿ ತನಕ ಯಾವ ಮಾಡಿಲ್ಲ ಅಂತ ಹೇಳ್ಬೋದು. ಇಡೀ ಫಾರ್ಮ್ ಲ್ಯಾಂಡ್ ಹಿಸ್ಟ್ರಿನಲ್ಲಿ ನೀವು ತೆಗೆದು ನೋಡಿದ್ರೆ ನಾವು ಕೊಡ್ತಾ ಕಾನ್ಸೆಪ್ಟ್ ಇಲ್ಲಿ ತನಕ ಯಾವ್ದು ಕೊಟ್ಟಿಲ್ಲ. ಓಕೆ, ಅಂತದ್ದು ಏನು ಸ್ಪೆಷಲ್ ಇದೆ ಸರ್ ನಿಮ್ಮ? ಎಕ್ಸಾಕ್ಟ್ಲಿ ಅದನ್ನ ಹೇಳ್ತೀನಿ ನೋಡಿ. ಇಲ್ಲಿ ತನಕ ನೀವೆಲ್ಲೇ ಫಾರ್ಮ್ ಲ್ಯಾಂಡ್ ನೋಡಿ, ಫಾರ್ಮ್ ಪ್ಲಾಂಟ್ ತಗೊಳ್ಳಿ, ಏನ್ ಮಾಡ್ತಾರೆ, ನಿಮ್ಮನ್ನ 50 ಪ್ಲಾಂಟೇಶನ್ಸ್ ಗಳು ಮಾಡ್ಕೊಡ್ತಾರೆ. ಓಕೆನಾ, ಯಾವ್ದೊಂದು ಸ್ಯಾಂಡಲ್ವುಡ್, ಟೀ ಕುಡ್ ಪ್ರತಿಯೊಂದು ಮಾಡ್ಕೊಡ್ತಾರೆ. ಅದಕ್ಕೆ ನೀವು ಒಂದು ಗ್ರೋನ್ ಅಪ್ ಆಗ್ಬೇಕಂತಂದ್ರೆ ಮಿನಿಮಮ್ ನೀವು 15-20 ವರ್ಷ ವೆಯ್ಟ್ ಮಾಡ್ಬೇಕು. ಅದು ಯಾವ್ದೇ ಪ್ಲಾಂಟೇಶನ್ ಮಾಡಿದ್ರು 15-20 ವರ್ಷ ಆದ್ಮೇಲೆ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಬಟ್ ನಾವಿಲ್ಲಿ ಇವತ್ತೇನ್ ಮಾಡ್ತಾ ಇದೀವಿ ಕಾನ್ಸೆಪ್ಟ್, ಸಿಂಗಲ್ ಇನ್ವೆಸ್ಟ್ಮೆಂಟ್. ಖಂಡಿತ ಸಿಂಗಲ್ ಇನ್ವೆಸ್ಟ್ಮೆಂಟ್ ಮಲ್ಟಿಪಲ್ ರಿಟರ್ನ್ಸ್ ಅಂತೇಳಿ ನಮ್ಮ ಕಾನ್ಸೆಪ್ಟ್ ಉದ್ದೇಶನೇ. ನೀವೊಂದು ಸಿಂಗಲ್ ಇನ್ವೆಸ್ಟ್ಮೆಂಟ್ ಮಾಡಿ ಮಲ್ಟಿಪಲ್ ರಿಟರ್ನ್ಸ್ ತಗೊಳ್ಳಿ ಅಂತ. ಓಕೆನಾ, ಬರೀ ಪ್ಲಾಂಟೇಶನ್ ಅಲ್ದಾಗ ಅಪಾರ್ಟ್ ಫ್ರಮ್ ಪ್ಲಾಂಟೇಶನ್ಸ್ ನಾವಿಲ್ಲಿ ರೆಸಾರ್ಟ್ ಒಂದು ಪ್ಲಾನಿಂಗ್ ಮಾಡಿದೀವಿ, ಅಲ್ಲೂ ಸಹ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ನೀವೊಂದು ಇಂಡಿವಿಜುವಲ್ ವುಡನ್ ಹೌಸ್ ಮಾಡ್ಕೋಬಹುದು, ಅಲ್ಲೂ ಸಹ ರಿಟರ್ನ್ಸ್ ಬರುತ್ತೆ. ಅದು ಬಿಟ್ಟು ನಮ್ ಕಡೆಯಿಂದ ನಾವು ಈಚ್ ಅಂಡ್ ಎವ್ರಿ ಪ್ಲಾಟ್ಗೆ 2 ಹಸು ಕೊಡ್ತೀವಿ, 2 ಕುರಿ ಕೊಡ್ತೀವಿ, ಒಂದು 100 ಫಿಶ್, ಅದೊಂದು 100 ಮೀನ್ ಕೊಡ್ತೀವಿ. ಇದು ಸಹ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಅಂದ್ರೆ ನೀವು ಮಂತ್ಲಿ ನೀವು ಈಸಿಯಾಗಿ 10-15 ಸಾವಿರ ರೂಪಾಯಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು. ಹೇಳ್ಕೊಡ್ತಾರೆ ನಿಮ್ಗೆ ಯಾವ ಫಾರ್ಮ್ ಪ್ಲಾಂಟ್ ಅಲ್ಲಿ ಈ ತರ ನಿಮ್ಗೆ ರಿಟರ್ನ್ಸ್. ಯೂಶಲಿ ನಾವು ನೋಡಿರೋ ತರ ನೀವ್ ಹೇಳೋ ತರ ಗಿಡಗಳು ಅವಾಗ ನೆಟ್ಟಿರ್ತಾರೆ. ಹೌದು, ಇಲ್ಲಾಂದ್ರೆ ಗಿಡಗಳನ್ನ ತೋರಿಸ್ತಾರೆ, ಈ ಗಿಡಗಳನ್ನ ಹಾಕ್ತಿವಿ ಅಂದ್ಬಿಟ್ಟು. ಸೊ ಇಲ್ಲಿ ಸ್ವಲ್ಪ ಗ್ರೋತ್ ಆಗಿದೆ ಅಂಡ್ ಆಲ್ರೆಡಿ ಪ್ಲಾನ್ಡ್ ಆಗಿದೆ. ಎಕ್ಸಾಕ್ಟ್ಲಿ. ವೀಕ್ಷಕರ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವ್ರು ಏನ್ ಹೇಳಕ್ ಕೊಟ್ಟಿದ್ದಾರೆ ಅಂದ್ರೆ ಒನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಲ್ಟಿಪಲ್ ಸೋರ್ಸ್ ಹೇಗ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಈಗ ನೀವೀಗ ಬ್ಯಾಂಗ್ಳೂರ್ ಇರ್ತೀರಾ, ಇಲ್ಲ ಹೈದರಾಬಾದ್ ಅಲ್ಲಿ ಇರ್ತೀರಾ, ಚೆನ್ನೈನಲ್ಲಿ ಇರ್ತೀರಾ. ಸೊ ನಿಮ್ಗೆ ಏನೋ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ, ನಾನೊಂದು ಫಾರ್ಮ್ ಲ್ಯಾಂಡ್ ಮಾಡ್ಬೇಕು, ಒಂದ್ ಒಳ್ಳೆ ಕಾಟೇಜ್ ಮಾಡ್ಬೇಕು, ಒಂದ್ ಡ್ರೀಮ್ ಹೋಮ್ ಮಾಡ್ಬೇಕು ಅಂತ. ಇದು ರೈಟ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಮೇಂಟೆನೆನ್ಸ್ ಅಂತೂ ಸೂಪರ್ ಇದೆ. ಇವ್ರು ಹೇಳಿದ್ರು ಅವಾಗ್ಲೇ, ಗೋಟ್ ಫಾರ್ಮಿಂಗ್, ಫಿಶ್ ಫಾರ್ಮಿಂಗ್, ಕೌ ಫಾರ್ಮಿಂಗ್, ಈ ತರದನ್ನೆಲ್ಲ ಇವರೇ ಮೇಂಟೈನ್ ಕೂಡ ಮಾಡ್ತಾರೆ. ಸೊ ನಿಮ್ಗೆ ಹೆಂಗೆ ಅಂತಂದ್ರೆ ನೋಡಿ, ನಾವು ಸಿಟಿನಲ್ಲಿ ಹೆಂಗಾಗಿದೆ ಜೀವನ ಇವತ್ತು, ಬೆಳಿಗ್ಗೆ ಆಫೀಸ್ಗೆ ಹೋದ್ರೆ ಸಂಜೆ ಬರೋದು ಎಷ್ಟು ಕಡೆ ಅಂತ ಹೇಳಕ್ಕಾಗಲ್ಲ. ಸಿಟಿಯಲ್ಲಿ ಎಷ್ಟು ಟ್ರಾಫಿಕ್ ಅಲ್ಲಿ ಇದ್ರ ಮಧ್ಯೆ ನಾವು ಒಂದು ಫಾರ್ಮಿಂಗ್ ಮಾಡ್ತೀವಿ, ಒಂದು ತೋಟ ಬೆಳೆಸ್ತೀವಿ, ಖಂಡಿತ ಸಾಧ್ಯ ಇಲ್ಲ, ಟೈಮೇ ಇರಲ್ಲ ಆಕ್ಚುಲಿ ಅಲ್ವಾ. ಇವತ್ತಿರೋ ಪೊಲ್ಯೂಷನ್ಸ್ಗೆ ನೋಡಿ, ಮನುಷ್ಯನ್ಗೆ ಫುಡ್ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಗಾಳಿನೂ ಕರೆಕ್ಟಾಗಿ ಸಿಗ್ತಾ ಇಲ್ಲ, ನೆಮ್ಮದಿನೂ ಇಲ್ಲ ಅಂದ್ರೆ ನೀವು ಸಹ ಹೌದು, ನೆಮ್ಮದಿನೂ ಇಲ್ಲ. ಬಟ್ ನಾವೇನ್ ಮಾಡ್ತಾ ಇದೀವಿ, ಈ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ನೀವು ವೀಕೆಂಡ್ ಅಲ್ಲಿ ಬಂದು ಇಲ್ಲಿ ಆರಾಮಷ್ಟೇ ಇನ್ಸ್ಟೆಡ್ ಆಫ್ ಎಲ್ಲೋ ಹೋಗೋದ್ ಬದಲು ಅವ್ರ ಜಾಗಕ್ಕೆ ಬಂದು ಎಲ್ಲ ಮಲ್ಟಿಪಲ್ ಸೋರ್ಸ್ ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಹೋಗಿ ಪ್ಲಾಂಟೇಶನ್ ಕೊಡ್ತೀವಿ, ವಿತ್ ಅನಿಮಲ್ಸ್ ಕೊಡ್ತೀವಿ, ವಿತ್ ಆಟ ಆಡಕ್ಕೆ ನೋಡಿ ಆಲ್ರೆಡಿ ಕ್ಲಬ್ ಹೌಸ್ ರೆಡಿ ಇದೆ ನಮ್ದು. ಸ್ವಿಮ್ಮಿಂಗ್ ಪೂಲ್ ನೀವು ನೋಡ್ಬೋದು, ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡಿದೀವಿ, ಕ್ಲಬ್ ಹೌಸ್ ಇದೆ. ಅದು ಬಿಟ್ಟು ಸರ್ ನಾವ್ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ
ಟೋಟಲ್ ಪ್ರಾಜೆಕ್ಟ್ ಬಂದು ನಾವು 200 acres ಅಲ್ಲಿ ಮಾಡ್ತಾ ಇದೀವಿ. ಓಕೆ. ಆ 200 acres ಅಲ್ಲಿ ಫಸ್ಟ್ ಫೇಸ್ ಅಲ್ಲಿ ಬರೀ 20 acres ಅಲ್ಲಿ ಮಾತ್ರ ನೀವು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಆ 20 acres ಅಲ್ಲಿ ನಾವು ಈ ಫಾರ್ಮ್ ಪ್ಲಾಟ್ ಏನ್ ಮಾಡ್ತಾ ಇದೀವಲ್ಲ, ಇದು ಸ್ಟಾರ್ಟಿಂಗ್ ನಿಮ್ಗೆ ವಿತ್ 6,000 ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗಿ ಅಪ್ ಟು 13,000 ಸ್ಕ್ವೇರ್ ಫೀಟ್ ತನಕ ಲ್ಯಾಂಡ್ ಸಿಗುತ್ತೆ. ಓಕೆನಾ. ಇಲ್ಲಿ ಯಾವುದೇ ರೀತಿ ನಿಮ್ಮ ಫಾರ್ಮ್ ಪ್ಲಾಟ್ ಇಷ್ಟ ಆಗಿಲ್ದ ಸಪರೇಟ್ ಆಗಿ ಅಮ್ಯುನಿಟೀಸ್, ಸಪರೇಟ್ ಆಗಿ ಗೇಮಿಂಗ್ ಝೋನ್, ಮತ್ತೆ ಈ ಅನಿಮಲ್ಸ್ ಗೆ ನಾವೇನ್ ಮಾಡ್ತಾ ಇದೀವಿ ಸಪರೇಟ್ ಒಂದು ಪ್ಲೇಸ್ ಮಾಡಿದೀವಿ. ಓಕೆನಾ. ಎಲ್ಲ ಹೆಂಗಂದ್ರೆ ಒಂದು ವೆಲ್ ಪ್ಲಾನ್ ಆಗಿ ಮಾಡಿದೀವಿ. ಓಕೆನಾ. ಆ ತರ ಮಾಡಿ ಕಾನ್ಸೆಪ್ಟ್ ನಾವು ನಡೆಸ್ತಾ ಇದೀವಿ ಸರ್. ವೀಕ್ಷಕರೇ, ಇದು ಬರೀ ಫಾರ್ಮ್ ಲ್ಯಾಂಡ್ ಅಲ್ಲ. ಇವ್ರ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ ಲೈಕ್ ನಮ್ದು ಓನ್ ಪ್ರಾಪರ್ಟಿ ತರ, ಲೈಕ್ ರೆಸಾರ್ಟ್ ತರ. ಸೊ ಎಲ್ಲಾ ತರ ಗೇಟೆಡ್ ಕಮ್ಯುನಿಟಿ ಇರುತ್ತೆ, ಸ್ಟ್ರೀಟ್ ಲೈಟ್ ಇರುತ್ತೆ, ಜಿಮ್ ಇರುತ್ತೆ, ಯೋಗ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ಲಬ್ ಹೌಸ್ ಇದೆ. ಈ ತರ ಒಂದು ಆಲ್ಮೋಸ್ಟ್ ಒಂದು 30+ ಅಮ್ಯುನಿಟೀಸ್ ನ ಕೊಡ್ತಾ ಇದ್ದಾರೆ. ಕ್ರಿಕೆಟ್ ಗೋ ಸಹ ನಾವು ಫಿಕ್ಸ್ ಮಾಡ್ತಾ ಇದೀವಿ ನೋಡಿ, ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್ ಕೂಡ ಇದೆ. ಸೊ ಎಲ್ಲಾ ತರ ಫೆಸಿಲಿಟೀಸ್ ಇರೋದ್ರಿಂದ ನೀವೇನಾದ್ರೂ ಈ ತರ ಫಾರ್ಮ್ ಲ್ಯಾಂಡ್ ಕಟ್ಟಬೇಕು ನೋಡ್ತಾ ಇದ್ರೆ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಲ್ ಮಾಡಿ ಪ್ರತಿ ಒಂದು ಡೀಟೇಲ್ಸ್ ಕೂಡ ಇವರು ನಿಮ್ಗೆ ಹೇಳ್ತಾರೆ. ಅಂಡ್ ಇದನ್ನೆಲ್ಲ ಕೇಳಿದ್ಮೇಲೆ ನಿಮ್ಗೆಲ್ಲೋ ಒಂದ್ ಕಡೆ ಕ್ವಶನ್ ಆಗಿರುತ್ತೆ, ಎಷ್ಟು ಇರ್ಬೋದು ಪ್ರೈಸು, ಹೇಗ್ ಮಾಡಿರ್ಬೋದು ಅಂತ ಕ್ವಶನ್ಸ್ ಇರುತ್ತೆ. ಅದನ್ನು ಕೂಡ ಕೇಳೋಣ ಸರ್. ಈಗ ಪ್ರೈಸ್ ರೇಂಜ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಒಂದೊಂದು ಪ್ರಾಜೆಕ್ಟ್ ನ ಒಂದು ಓವರ್ ಮಾಡೋಣ. ನಾನು ನಿಮ್ಗೆ ಹೇಳಿದೆ ಒಂದೊಂದಕ್ಕೂ ಸಪರೇಟ್ ನಾವು ಪ್ಲೇಸ್ ಅಲೋಕೇಟ್ ಮಾಡಿದೀವಿ ಅಂತ ಹೇಳಿ. ಮತ್ತೆ ಅದು ಆಲ್ರೆಡಿ ನಾವು ಇಲ್ಲೇನು ನೋಡ್ತಾ ಇದ್ದೀವಿ ಸುತ್ತಮುತ್ತ ನಾವು ಆಲ್ರೆಡಿ ಪ್ಲಾಂಟೇಶನ್ ಮಾಡಿದೀವಿ. ಇದು ರೆಡಿ ಜಾಗ ನಾವು ತಗೊಂಡು ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಬೇರೆ ಕಡೆ ಏನಾಗುತ್ತೆ, ನಿಮ್ಗೆ ಎಂಟಿ ಲ್ಯಾಂಡ್ ತಗೊಂಡು ಪ್ಲಾಂಟೇಶನ್ ಮಾಡಕ್ಕೆ ಅವಾಗ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ದು ಆಲ್ರೆಡಿ ನೀವು ಸೊ ಇವತ್ತು ನೀವು ಅಕಸ್ಮಾತ್ ಪ್ಲಾಟ್ ತಗೊಂಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರೆ ಫ್ರಮ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ವಿತಿನ್ 6 months ಒಳಗೆ ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಬನ್ನಿ ಒಂದೊಂದೇ ಜಾಗ ನಿಮ್ ತೋರಿಸ ಬಿಕ್ಕಿದ ಬಗ್ಗೆ ಮಾತಾಡ್ತೀವಿ. ಓಕೆ ಸರ್. ಈಗ ನನ್ಗೊಂದು ಪ್ರಶ್ನೆ. ಹಾ ಸರ್. ಯಾರೇ ಒಬ್ರು ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾರೆ, ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಒಂದ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಗ್ಳೂರಿಂದ ಬಂದು ಇಲ್ಲಿ ಫಾರ್ಮ್ ಲ್ಯಾಂಡ್ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಪರ್ಟಿನ ಕೊಡ್ತೀರಾ ಅವ್ರಿಗೆ. ಸೊ ಅವ್ರಿಗೆ ಇನ್ ಕೇಸ್ ಇಲ್ಲಿ ಸೈಟ್ ಮಾಡ್ತು ಅಂದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ? ನೀವೇ ಅವಾಗಲೇ ಹೇಳಿದ್ರಿ ಒಂದು 30+ ಅಮ್ಯುನಿಟೀಸ್ ಇರುತ್ತೆ ಅಂತ. ಸೊ ಅದೆಲ್ಲ ಏನೇನಿರುತ್ತೆ? ಯಾಕಂದ್ರೆ ಜಸ್ಟ್ ಅವ್ರು ಬಂದು ಒಂದು ಮನೆ ಕಟ್ಕೊಳ್ತಾರೆ, ಅವ್ರಿಗೆ ಇಷ್ಟಮೆಲ್ಲ ಕಾಟೇಜ್ ಕಟ್ಕೊಳ್ತಾರೆ, ಅವ್ರು ಏನೆಲ್ಲ ಫೆಸಿಲಿಟಿನ ಇಲ್ಲಿ ಎಂಜಾಯ್ ಮಾಡ್ಬೋದು. ಸರ್ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳ್ಬೇಕಂತಂದ್ರೆ ನಾವೇನ್ 31+ ಅಮ್ಯುನಿಟೀಸ್ ಅಂತ ನಾವೇನ್ ಹೇಳ್ತಾ ಇದೀವಿ. ಅಗಡಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅಗಡಿ ಕ್ಲಬ್ ಹೌಸ್ ಇದೆ. ಓಕೆನಾ. ಮತ್ತೆ ಗೇಮಿಂಗ್ ಸಪರೇಟ್ ಹೇಳಿದಂಗೆ ಸ್ಪೋರ್ಟ್ಸ್ ಗೆ ಸಪರೇಟ್ ಝೋನ್ ಮಾಡಿದೀವಿ. ಓಕೆನಾ. ಅಲ್ಲಿ ಇನ್ಕ್ಲೂಡಿಂಗ್ ನಿಮ್ಗೆ ಯೋಗ ಹಿಡ್ಕೊಂಡ್ಬಿಟ್ಟು ಕ್ರಿಕೆಟ್ ಅಂದು, ಬಾಸ್ಕೆಟ್ ಬಾಲ್ ಮತ್ತೆ ವಾಲಿಬಾಲ್ ಪ್ರತಿಯೊಂದು ಸಹ ಮಾಡಿದೀವಿ. ಯಾಕಂದ್ರೆ ಇಲ್ಲಿ ಬಂದು ಯಾವುದೇ ಕಸ್ಟಮರ್ಸ್ ಬಂದು ಇಲ್ಲಿ ವೀಕೆಂಡ್ ಸ್ಟೇ ಆಗ್ತೀನಿ ಅಂತಂದ್ರೆ ಬಂದು ಆರಾಮಾಗಿದ್ದು ಪೀಸ್ಫುಲ್ ಆಗಿ ಆ ವೀಕೆಂಡ್ ಎಂಜಾಯ್ ಮಾಡಿ. ಓಕೆನಾ. ರೆಸಾರ್ಟ್. ಓಕೆ. ಇಲ್ಲಿ ಹೆಂಗಂತಂದ್ರೆ ಫಾರ್ಮ್ ಲ್ಯಾಂಡ್ ವಿತ್ ರೆಸಾರ್ಟ್. ಓಕೆನಾ. ಜೊತೆಗೆ ಅವರೇ ಓನ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಅದಲ್ದಾಗ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಒಂದು ಪ್ರೈವೇಟ್ ಪಾರ್ಟಿ ಮಾಡ್ಲಿಕ್ಕೆ ಯಾವ್ದೋ ಒಂದು ಸ್ಮಾಲ್ ಫಂಕ್ಷನ್ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಅದಕ್ಕೋಸ್ಕರ ಜಾಗ ಮಾಡಿ ಓಪನ್ ಸ್ಟೇಜ್ ಮಾಡಿದೀವಿ. ಸೆಲೆಬ್ರೇಷನ್ಸ್ ಕೂಡ ಎಕ್ಸಾಕ್ಟ್ಲಿ. ಓಪನ್ ಒಂದು ಲಾನ್ ತರ ಮಾಡಿ ಅದಕ್ಕೊಂದು ಸ್ಟೇಜ್ ಮಾಡಿ ಕೊಡ್ತೀವಿ. ಅಲ್ಲಿ ಫಂಕ್ಷನ್ ಮಾಡ್ಕೋಬಹುದು. ಮತ್ತೆ ಚಿಲ್ಡ್ರನ್ಸ್ ಗೆ ಸಪರೇಟ್ ಗೇಮಿಂಗ್ ಝೋನ್ ಮಾಡಿದೀವಿ. ಆಮೇಲೆ ಪೂಲ್ ಅಲ್ಲೂ ಅಷ್ಟೇ ಅಡಲ್ಟ್ ಗೆ ಸಪರೇಟ್ ಇದೆ, ಮತ್ತೆ ಮಕ್ಕಳಿಗೆ ಟಾಡ್ಲರ್ಸ್ ಪೂಲ್ ಮಾಡಿದೀವಿ. ಓಕೆ. ಅದು ಬಿಟ್ಟು ನಾನು ಆಮೇಲೆ ಹೇಳಿದಂಗೆ ಕ್ಯಾಟಲ್ ಗೆ ಸಪರೇಟ್ ಮಾಡಿದೀವಿ. ಎಲ್ಲಾನು ಒಂದೊಂದು ನಾವೇನ್ ಮಾಡಿದೀವಿ, ಈ ಜಾಗದಲ್ಲಿ ನಾವು ಎಲ್ಲ ಸಪರೇಟ್ ಮಾಡಿದೀವಿ. ಆತರ ಮಾಡ್ಕೊಂಡ್ ಬಂದಿದೀವಿ. ಓಕೆ ಸರ್. ಈಗ ಇಷ್ಟ ಹೇಳಿದ್ರಿ ನೀವು, ಫಾರ್ ಎಕ್ಸಾಂಪಲ್ ಈಗ ಎಲ್ಲಾ ತರ ಅಮ್ಯುನಿಟೀಸ್ ನ ಅವ್ರು ಎಂಜಾಯ್ ಮಾಡಬಹುದು ಒಂದು ಇಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ. ಅದ್ರ ಜೊತೆಗೆ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಕೆಲವ್ರು ಏನ್ ಮಾಡ್ತಾರೆ, ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡ್ತಾರೆ, ಅವ್ರಿಗೆ ಬರ್ಲಿಕ್ಕೆ ಟೈಮ್ ಇರಲ್ಲ. ಸೊ ಅಂತವ್ರು ಏನಾದ್ರು ರೆಂಟ್ ಪರ್ಪಸ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಟೇಜ್ ಕಟ್ತಾರೆ, ಎಲ್ಲ ಅಮ್ಯುನಿಟೀಸ್ ಇರುತ್ತೆ, ಅವ್ರು ಇದನ್ನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಬೋದಾ? 100% ಯೂಸ್ ಮಾಡ್ಬೋದು. ಹೆಂಗಂತಂದ್ರೆ ನಾವು ಕೊಡೋ ಬೆನಿಫಿಟ್ ಬಿಟ್ಟು ಅಡಿಷನಲ್ ಕಾಟೇಜ್ ಕಟ್ಕೊಳ್ತೀವಿ ಅಂತ ಕಟ್ಕೋಬಹುದು. ಅದಕ್ಕೂ ಸಹ ಪ್ರೊವಿಷನ್ ಇದೆ. ಅದು ಸಹ ನಾವೇನ್ ಮಾಡ್ತೀವಿ, ರೆವಿನ್ಯೂ ಶೇರಿಂಗ್ ಅಲ್ಲಿ ಮಾಡ್ತೀವಿ. ಆ ಕಾಟೇಜ್ ನಾವೇ ಮೇಂಟೈನ್ ಮಾಡ್ತೀವಿ. ಅದು ಬರೋ ರೆವಿನ್ಯೂ ಅಲ್ಲಿ ಮೇಂಟೆನೆನ್ಸ್ ತೆಗೆದ್ಬಿಟ್ಟು 50-50 ಆ ಲೆಕ್ಕದಲ್ಲಿ ಮಾಡ್ಕೊಂಡು ನಾವು ಮಾಡ್ಕೊಡ್ತೀವಿ. ಓಕೆ. ವೀಕ್ಷಕರೇ, ಇದು ಒಂಥರ ಡಿಫ್ರೆಂಟ್ ಆಗಿ ಬಿಸ್ನೆಸ್. ನೀವು ಬರ್ಬೇಕಂತ ಏನಿಲ್ಲ, ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಕಾಟೇಜ್ ನ ಬಿಲ್ಡ್ ಮಾಡಿ ಬಿಟ್ರೆ ಸಾಕು. ಸೇಮ್ ಲೈಕ್ ನೀವು ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ನೀವು ಅಲ್ಲೇ ಬೆಂಗಳೂರಲ್ಲಿ ಇರ್ಬೋದು, ಹೈದರಾಬಾದ್ ಅಲ್ಲೇ ಕುತ್ಕೊಂಡು ನೀವು ಇದನ್ನ ರೆಂಟಿಂಗ್ ಕೂಡ ಕೊಡಬಹುದು. ಸೊ ಇದು ಒಂದು ಎಕ್ಸ್ಟ್ರಾ. ಅವ್ರು ಹೇಳಿದ್ರು ಒನ್ ಇನ್ವೆಸ್ಟ್ಮೆಂಟ್ ಮಲ್ಟಿಪಲ್ ಸೋರ್ಸ್ ಬಿಟ್ಟು, ಸೊ ಇಟ್ ವಿಲ್ ಮ್ಯಾಚ್ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ ನೀವೇ ಫಾರ್ ಎಕ್ಸಾಂಪಲ್ ರೆಸಾರ್ಟ್ಗೋ ಹೊರಗಡೆಗೆಲ್ಲ ಹೋಗ್ಬೇಕಂತ ಅಂದ್ರೆ ಒಂದೊಂದ್ ದಿನಕ್ಕೆ 10,000 15,000 ಒಂದು ರೂಮ್ ಬುಕ್ ಮಾಡ್ಬೇಕಾಗುತ್ತೆ, ಒಂದು ಕಾಟೇಜ್ ಗಳು ಬುಕ್ ಮಾಡ್ಬೇಕಾಗುತ್ತೆ, ಇನ್ನೂ ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿ ಬಂತಂದ್ರೆ ಎಂಟೈರ್ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು. ಎಲ್ಲದಕ್ಕಿಂತ ನಮ್ದು ಅನ್ನೋದೊಂದು ಖುಷಿ ಇರುತ್ತೆ. ಜೊತೆಗೆ ಎಲ್ಲಾ ತರ ಅಮ್ಯುನಿಟೀಸ್ ಇರುತ್ತೆ, ಎಲ್ಲ ಯೂಸರ್ ಫ್ರೆಂಡ್ಲಿ ಇರ್ತಾರೆ. ಅದು ಹೇಳೋದ್ಕಿಂತ ನೀವು ಎಂಜಾಯ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸರ್ ನಾವೇನಿಲ್ಲಿ ಪ್ಲಾಂಟೇಶನ್ಸ್ ಮಾಡ್ತಾ ಇದೀವಿ, ಡೈಲಿ ನೀಡು ವೆಜಿಟೇಬಲ್ಸ್ ಸಹ ಮಾಡ್ತೀವಿ.
ಓಕೆ ಓಕೆನಾ ಅವತ್ತು ಮನೆಗೂ ಸಹ ತಗೊಂಡು ಹೋಗ್ಬೋದು. ಸೇಮ್ ಲೈಕ್ ಓಕೆ ಈಗ ಮನೆ ನಾವು ತಗೊಂಡು ವಿಲೇಜ್ ಖುಷಿ ಅಲ್ಲಿ ಪಡ್ಬೋದು. ಓಕೆ ಹೆಂಗಂತ ನೋಡಿ ನಾವೇ ಬೆಳೆದು ನಾವೇ ತಗೊಂಡು ಯೂಸ್ ಮಾಡುವಾಗ ಅದನ್ನ ಸಿಗೋ ಖುಷಿನೇ ಬೇರೆ, ಖುಷಿನೇ ಬೇರೆ. ಅದು ಸಹ ಮಾಡ್ಕೋಬಹುದು. ಓಕೆ ಓಕೆ ಮತ್ತೆ ಅಂದ್ ಆರ್ಗಾನಿಕ್ ನ್ಯಾಚುರಲ್ ಆಗಿರುತ್ತೆ. Exactly, natural ಆಗಿ. ಕನ್ಫ್ಯೂಷನ್ ಅಂಡ್ ಡೌಟ್ಸ್. ನೋ 100% ನಾವೇನು ಆರ್ಗ್ಯಾನಿಕ್ ಆಗಿ ಇದು ಮಾಡ್ತಾ ಇರೋದು. ಓಕೆ ಅಂಡ್ ಪ್ಲಸ್ ಇನ್ನೊಂದು ಅವಾಗ್ಲೇ ಹೇಳಿದ್ರು ಫಾರ್ಮಿಂಗ್ ಅಂತ. ಸೊ ನಿಮಗೆ ಬೋರ್ ಆಗ್ತಿದೆ ಅಂತಂದ್ರೆ ಇಲ್ಲಿ ಹಸುಗಳಿರುತ್ತೆ, ಮೇಕೆಗಳಿರುತ್ತೆ, ಹೌದು. ಫಿಶಿಂಗ್ ಇರುತ್ತೆ. ಸೊ ನೀವು ಬಂದು ಕೂಡ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ಯಾರೋ ಲೈಕ್ ಈ ಒಂದು ವಿಡಿಯೋನ ನೋಡಿ ಕಸ್ಟಮರ್ ಗೆ ಇಷ್ಟ ಆಗುತ್ತೆ, ಸೊ ಪರ್ಚೇಸ್ ಮಾಡಿ ಕಾಲ್ ಮಾಡ್ತಾರೆ. ಸೊ ಅವ್ರು ಇವಾಗ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಯಾವ ತರ ಲೈಕ್ ಪೇಮೆಂಟ್ ಹೇಗೆ ಅಟ್ ಎ ಟೈಮ್ ಫುಲ್ ಪೇಮೆಂಟ್ ಮಾಡ್ಬೇಕಾ ಹೇಗೆ ತರದು? ಸರ್ ಇಲ್ಲ ನೋಡಿ, ಫಸ್ಟ್ ಆಫ್ ಆಲ್ ಫಾರ್ಮ್ ಪ್ಲಾಟ್ ಗೆ ನಿಮ್ಗೆ ಲೋನ್ ಆಗಲ್ಲ, ಬ್ಯಾಂಕ್ ಗಳಲ್ಲಿ ಲೋನ್ಗಳು ಕೊಡಲ್ಲ. ಅದಕ್ಕೆ ನಾವು ಕಸ್ಟಮರ್ಸ್ ಗೆ ಒಂದು ಬೆಸ್ಟ್ ಬೆನಿಫಿಟ್ ಪ್ಲಾನ್ ಗಳನ್ನ ಕೊಡ್ತಾ ಇದೀವಿ. ಇನಿಷಿಯಲಿ ಕಸ್ಟಮರ್ಸ್ ಬಂದು ಲ್ಯಾಂಡ್ ಎಲ್ಲ ಓಕೆ ಆಯ್ತು ಅಂತಂದ್ರೆ 1 lakh ಕೊಟ್ಟು ಬುಕಿಂಗ್ ಮಾಡ್ಕೋಬೇಕಾಗತ್ತೆ. ಒನ್ಸ್ 1 lakh ಕೊಟ್ಟು ಬುಕಿಂಗ್ ಮಾಡಿದ ತಕ್ಷಣ ಡಾಕ್ಯುಮೆಂಟೇಶನ್ ಕೊಡ್ತೀವಿ. ಅದೇ ಲ್ಯಾಂಡ್ ಗೆ ಸಂಬಂಧಪಟ್ಟ ಏನ್ ಡಾಕ್ಯುಮೆಂಟ್ ಇರುತ್ತೋ ಪ್ರತಿಯೊಂದು ಸೆಟ್ ಕೊಡ್ತೀವಿ. ಅವ್ರಿಗೆ ಒಂದು ನಿಯರ್ಲಿ ಒಂದು 20 to 30 years ಡಾಕ್ಯುಮೆಂಟ್ ಸಿಗುತ್ತೆ. ಆ ಡಾಕ್ಯುಮೆಂಟ್ ತಗೊಂಡೋಗಿ ಲೀಗಲ್ ವೆರಿಫಿಕೇಶನ್ ಮಾಡ್ಕೋಬಹುದು. ಒನ್ಸ್ ಲೀಗಲ್ ಆದ್ಮೇಲೆ ಒಂದು 50% ಕೊಟ್ಟು ಡೌನ್ ಪೇಮೆಂಟ್ ಮಾಡ್ಬೇಕು, ಅಂದ್ರೆ ಅಗ್ರಿಮೆಂಟ್ ಮಾಡ್ತೀವಿ ನಾವು 50% ಗೆ. ಇನ್ನು ರಿಮೈನಿಂಗ್ 50% ಗೆ ದೇ ಕ್ಯಾನ್ ಟೇಕ್ 10 to 12 months, ನಿಯರ್ಲಿ ಅಬೌಟ್ ಒಂದು 1 ವರ್ಷ ಟೈಮ್ ಅನ್ಕೊಳ್ಳಿ. ಮಿಕ್ಕಿದ್ದು 50% ಕೊಡ್ಲಿಕ್ಕೆ. ಇಲ್ಲ ನಾಳೆನೇ ರಿಜಿಸ್ಟರ್ ಮಾಡ್ಕೊಳ್ತೀನಿ ಪ್ರಾಪರ್ಟಿನ, ಅದು ಸಹ ಪಾಸಿಬಿಲಿಟಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸಹ ಮಾಡ್ಕೋಬಹುದು, ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಈಗ ನೀವ್ ಹೇಳಿದ್ರೆ ಅವಾಗಲೇ ಲೀಗಲ್ ಚೆಕ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈಗ ಅವ್ರಿಗೆ ಗೊತ್ತಿರಲ್ಲ, ಈಗ ಕೋರ್ಟ್ ಅಲ್ಲಿ ಏನಾದ್ರು ಇದೆಯಾ, ಲೈಕ್ ಇದು ಕೋರ್ಟ್ ಆಗಿರ್ಬೋದು, ಇನ್ನ ಮತ್ತೆ ಏನಾದ್ರು ಪ್ರಾಬ್ಲಮ್ಸ್. ಬಿಕಾಸ್ ಯಾಕೆಂದ್ರೆ ತುಂಬಾ ಜನ ಇದೇ ತರ ಮಾಡಿ ಮೋಸ ಮಾಡಿರೋದ್ರಿಂದ ಜನ ಜಾಸ್ತಿ ಎಲ್ಲೋ ಇದೆ ಏನೋ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಮುಂಚೆನೆ ನಿಮ್ಗೆ ಕೇಳ್ತೀನಿ, ಸೊ ನೀವು ಕ್ಲಾರಿಫೈ ಮಾಡಿದ್ರೆ ಅವ್ರಿಗೊಂದು ಕಾನ್ಸೆಪ್ಟ್ ಇಲ್ಲ. ಆತರ ಯಾವ್ದೇ ರೀತಿ ಕೇಸ್ ಆಗಲಿ ಇನ್ನೊಂದು ಯಾವ್ದೇ ರೀತಿ ಇಲ್ಲ, ಯಾಕಂದ್ರೆ ಇದು ಕ್ಲಿಯರ್ ಪ್ರಾಪರ್ಟಿ ಇದು. ಓಕೆನಾ, ನಿಮ್ಗೆ ಇದು ಆಂಧ್ರದಲ್ಲಿ ಇರೋದ್ರಿಂದ ನಿಮ್ಗೆ ಇಲ್ಲಿ ನಿಮ್ಗೆ ಇಂಡಿವಿಜುವಲ್ ಖಾತಾ ಅಂತ ಬರುತ್ತೆ. ರಿಜಿಸ್ಟ್ರೇಷನ್ ಬೇಗ ಆಗುತ್ತೆ, ತುಂಬಾ ಈಸಿ. ಯಾಕಂದ್ರೆ ನಾವು ಬೇರೆ ಕಡೆ ಕಂಪೇರ್ ಮಾಡ್ರೆ ಇಲ್ಲಿ ತುಂಬಾನೇ ಈಸಿ. ಇಲ್ಲಿ ಖಾತಾ ಬಂದು ಪಾಸ್ಬುಕ್ ತರ ಕೊಡ್ತಾರೆ. ಓಕೆನಾ, ಅದೊಂದು ಪಾಸ್ಬುಕ್ ಇದೆ ಸಾಕಿದ್ರೆ ನಿಮ್ ಕಂಪ್ಲೀಟ್ ಲ್ಯಾಂಡ್ ಡಾಕ್ಯುಮೆಂಟ್ ಅದ್ರಲ್ಲಿ ಸಿಗುತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇನ್ ಟರ್ಮ್ಸ್ ಆಫ್ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಎಲ್ಲ ಫುಲ್ ಲೀಗಲ್ ಆಗಿದೆ. ಅದ್ರ ಬಗ್ಗೆ ನೋ ನೀಡ್ ಟು ವರಿ. ಅಂಡ್ ಮೋರ್ ಓವರ್ ಇವರು ನಾನು ಅವಾಗಲೇ ಹೇಳಿದೆ ಸಾಕಷ್ಟು ಪ್ರಾಪರ್ಟೀಸ್ ನ ಅಸೆಟ್ ಸ್ಕ್ವೇರ್ ಅವರು ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಇದು ಒಂದು ಯುನಿಕ್ ಆಗಿ ಜನರಿಗೆ ಏನೋ ಒಂದು ಹೊಸ ಥಾಟ್ ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂತ ಫಾರ್ಮ್ ಲ್ಯಾಂಡ್ ಅನ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಅದ್ರಲ್ಲೂ ಕೂಡ ಸಾಕಷ್ಟು ಅಮ್ಯುನಿಟೀಸ್ ಇಟ್ಕೊಂಡು ಡ್ರೀಮ್ ಇಟ್ಕೊಂಡು ಇಲ್ಲಿ ಯಾರು ಬಂದು ಉಳ್ಕೊಳ್ತಾರೆ, ಯಾರು ಬಂದು ಪರ್ಚೇಸ್ ಮಾಡ್ತಾರೆ, ಸಾಕಷ್ಟು ಬೆನಿಫಿಟ್ಸ್ ಆಫರ್ ನ ಕೊಟ್ಬಿಟ್ಟು ಯೂನಿಕ್ ಆಗಿ ಮಾಡ್ತಿದ್ದಾರೆ. ಸೊ ಈಸಿಯಾಗಿ ಯು ಕ್ಯಾನ್ ಗೋ, ಬಿಕಾಸ್ ಇವರು ಆಲ್ರೆಡಿ ತುಂಬಾ ಮಾಡಿರೋದ್ರಿಂದ ಸಾಕಷ್ಟು ಪ್ರಾಜೆಕ್ಟ್ಗಳು ನೋ ನೀಡ್ ಟು ವರಿ. ಪ್ರತಿಯೊಂದಕ್ಕೂ ಇದೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಅವ್ರ ಹತ್ರ ಮಾತಾಡೋದು. ಕಸ್ಟಮರ್ಸ್ ನಮ್ಮ ಕೆಳಗೆ ಕೊಟ್ಟರೆ ಕಾಂಟ್ಯಾಕ್ಟ್ ಕಾಲ್ ಮಾಡಿದ್ರೆ ನಮ್ ಕಡೆಯಿಂದ ಫ್ರೀ ಆಗಿ ಪಿಕಪ್ ಡ್ರಾಪ್ ಸರ್ವಿಸ್ ಇರುತ್ತೆ ಬೆಂಗಳೂರಿಂದ. ಅವ್ರು ಬಂದು ವಿಸಿಟ್ ಮಾಡೋದು ಪ್ರಾಪರ್ಟಿನ ನೋಡಿ ಲೈಕ್ ಆಯ್ತಂದ್ರೆ ಮಿಕ್ಕಿದ ಏನ್ ಬುಕಿಂಗ್ ಪ್ರೊಸೀಜರ್ ಹೇಳಿದ್ನ ಅಂತ ಮಾಡ್ಕೋಬಹುದು ಅವರು. ಓಕೆ, ಅದನ್ನು ಈಸಿ ವೀಕ್ಷಕರೇ. ಈಗ ನೀವೇ ಡ್ರೈವ್ ಮಾಡ್ಕೊಂಡ್ ಬರ್ಬೇಕು, ನಮ್ಗೆ ಗೊತ್ತಿಲ್ಲ ಅನ್ನೋ ರಿಸ್ಕ್ ಇರಲ್ಲ. ಈ ನಂಬರ್ಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಅವರೇ ಪಿಕಪ್ ಡ್ರಾಪ್ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಬಂದ್ಮೇಲೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇನ್ ಡೀಟೇಲ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಲೊಕೇಶನ್ ಅಂತ ಬಂದಾಗ ಈ ಜಾಗಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಎಷ್ಟೊತ್ತಾಗುತ್ತೆ? ಸೊ ಬ್ಯಾಂಗ್ಳೂರಿಂದ ಜಸ್ಟ್ ನೀವು ಹೆಬ್ಬಾಳಿಂದ ತಗೊಂಡ್ರೆ 1.5 hour ಟೈಮ್ ಆಗುತ್ತೆ. ದೇವನಹಳ್ಳಿಯಿಂದ ತಗೊಂಡ್ರೆ 1 hour ಸಾಕು ಸರ್. 1 hour. ಅದು ಬಿಟ್ಟು ನೀವು ಇಲ್ಲಿ ಮೇಜರ್ ನಿಮ್ಗೆ ನೋಡಿ ನಮ್ಮ ಪಕ್ಕದಲ್ಲಿ ಹಿಂದೂಪುರ ಟೌನ್ ಇದೆ, ಅದೇ ಜಸ್ಟ್ 10 minutes ಸರ್. ಜಸ್ಟ್ 10 minutes ಕೂಡ ಚೆನ್ನಾಗಿದೆ ಎಲ್ಲ ಕಡೆ. ಹೌದು. ಬ್ಯಾಂಗ್ಳೂರ್ ಟು ನಿಮ್ಗೆ ಹೈದರಾಬಾದ್ ಗೊತ್ತಿರ್ಬೋದು, ನಿಮ್ಗೆ ಎಕ್ಸ್ಪ್ರೆಸ್ ಹೈವೇ ಇದೆ. ಓಕೆನಾ, ಈಸಿ ಅಲ್ಲಿ ಆಕ್ಸೆಸ್ ಮಾಡ್ಬೋದು. ಈ ಕಡೆ ಬಂದ್ರೆ ನೀವು ಹಿಂದೂಪುರ ಟೌನ್ ಸಿಗುತ್ತೆ. ಓಕೆನಾ, ನೀವು ಟುವರ್ಡ್ಸ್ ದೊಡ್ಡಬಳ್ಳಾಪುರ ಕಡೆ ಬರ್ತಾರೆ, ಹಂಗೂ ಸಹ ಬರ್ಬೋದು. ಎರಡೂ ಸಹ ಕನೆಕ್ಟಿಂಗ್ ಇದೆ ಸರ್ ಇಲ್ಲಿ. ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಮನೆ ಕಟ್ಕೊಳ್ತಾರೆ ಅನ್ಕೊಳ್ಳಿ. ಇನ್ ಕೇಸ್ ಅವರು ಈಗ ನಾವು ಅವಾಗ್ಲೇ ಮಾತಾಡ್ತಿದ್ವಿ ವೀಕೆಂಡ್ ಕೂಡ ಬರ್ಬೋದು, ರೆಸಾರ್ಟ್ ತರ ಟ್ರೀಟ್ ಮಾಡ್ಬೋದು, ಆಯ್ತಾ, ಫಾರ್ಮ್ ಹೌಸ್ ತರ ನಾವು ಟ್ರೀಟ್ ಮಾಡ್ಬೋದು, ಎಲ್ಲಾ ತರನು ಹೇಳಿದ್ರಿ ಮಲ್ಟಿಪಲ್ ಬಸ್ ಆಗಿ. ಇನ್ ಕೇಸ್ ಇಲ್ಲೇ ಸ್ಟೇ ಆಗ್ತಾರೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಹಾಸ್ಪಿಟಲ್ ಆಗಿರ್ಬೋದು, ಬಸ್ ಸ್ಟಾಪ್ ಆಗಿರ್ಬೋದು, ಆಮೇಲೆ ಸ್ಕೂಲು, ಕಾಲೇಜಸ್, ಈ ತರದ್ದೆಲ್ಲ ಫೆಸಿಲಿಟೀಸ್. ಸರ್ ನೋಡಿ, ಹಿಂದೂಪುರ ಟೌನ್ ಇದೆ ಜಸ್ಟ್ 2 kilometers ಇದೆ. ಇಟ್ಸ್ ಎ ವೆಲ್ ಡೆವಲಪ್ಡ್ ಲೊಕೇಶನ್. ಓಕೆನಾ, ನಿಮಗೆ ಪ್ರತಿಯೊಂದು ಸ್ಕೂಲ್ಸ್, ಕಾಲೇಜು ಪ್ರತಿಯೊಂದು ಸಹ ಇದೆ. ಅದು ಬಿಟ್ಟು ಸರ್ ಮೇಜರ್ ಆಗಿ ಇಲ್ಲಿ ಹೇಳ್ಬೇಕಂತಂದ್ರೆ ನಿಮ್ಗೆ HAL ಸೆಕೆಂಡ್ ಪ್ಲಾಂಟ್ ಬರ್ತದೆ. ಆಲ್ಮೋಸ್ಟ್ 5,000 ಎಕರೆನಲ್ಲಿ HAL ಲ್ಯಾಂಡ್ ನ ಪರ್ಚೇಸ್ ಮಾಡಿದ್ದಾರೆ ಆಲ್ರೆಡಿ. ಅದು ಇದೇ ಇವಾಗ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟು ಕಿಯಾ ಫ್ಯಾಕ್ಟರಿ ನಿಮ್ಗೆ ಗೊತ್ತಿದೆ, ಕಿಯಾ ಕಂಪ್ನಿದು, ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ. ಅದು ಬಿಟ್ಟು ಸರ್ ಇಲ್ಲಿ ಹಿಂದೂಪುರ ಬಂದು ಆಂಧ್ರ ಪ್ರದೇಶ ಬಂದು ಆಕ್ಚುಲಿ ಇಂಡಸ್ಟ್ರಿಗೆ ತುಂಬಾ ಹೈಲೈಟ್ ಇದೆ. ಓಕೆ, ಆಲ್ರೆಡಿ ಸುಮಾರು ಕಂಪ್ನಿಗಳು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ.
ಆ ಥರ ಕಂಪ್ನಿಗಳಿದೆ ಸರ್ ಇಲ್ಲಿ. ಓಕೆ, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಅವ್ರು ಅವಾಗಲೇ ಹೇಳಿದ್ರು 1:3, 1:4, 1:5 ಅಂತ. ಸೊ ಇನ್ವೆಸ್ಟ್ಮೆಂಟ್ ಇಂದ ಮಲ್ಟಿಪಲ್ ಸೋರ್ಸ್ ನಾವೆಲ್ಲಿ ಜನರೇಟ್ ಮಾಡ್ಬೋದು ಅಂತ. ಒಂದು ರೆಂಟ್ ಅನ್ನ ಕೂಡ ಮಾಡ್ಕೋಬಹುದು, ತಿಂಗಳಿಗೆ ಒಂದು 10-15 ಸಾವಿರ, ಇನ್ನು ಜಾಸ್ತಿನೇ ಮಾಡ್ಬೋದು. ಡಿಪೆಂಡ್ಸ್ ಆನ್ ದ ಸ್ಮಾರ್ಟ್ ವೇ ಆಫ್ ಯುವರ್ ಥಿಂಕಿಂಗ್. ಫಾರ್ ಎಕ್ಸಾಂಪಲ್, ಯಾರೋ ಡಿಫ್ರೆಂಟ್ ಆಗಿ ಒಳ್ಳೆ ಕಾಟೇಜ್ ಮಾಡಿದ್ದಾರೆ, ಯಾರೋ ಔಟಿಂಗ್ ಹೋಗ್ಬೇಕು, ಅವ್ರಿಗೆ ರೆಂಟಿಂಗ್ ಕೊಡ್ಬೇಕು, ಮತ್ತೆ ರೆಸಾರ್ಟ್ ಫೀಲ್ ಇರುತ್ತೆ, ಎಲ್ಲ ಅಮ್ಯುನಿಟೀಸ್ ಇರುತ್ತೆ, ಅಂತರೂ ಕೂಡ ಯೂಸ್ ಮಾಡ್ಕೋಬಹುದು ಒಂದು. ಅಂಡ್ ಇನ್ನೊಂದು, ನೀವೇ ಒಂದು ವೀಕೆಂಡ್ ಪ್ಲಾನ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಇನ್ ಕೇಸ್ ನಾವು ಇಲ್ಲ, ನಮ್ದೊಂದು ಡ್ರೀಮ್ ಇತ್ತು, ಒಂದು ಒಳ್ಳೇದೊಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಏನಾದ್ರು ಒಂದು ಮನೆ ಕಟ್ಬೇಕಂತ ಕಟ್ಕೊಂಡು, ಇವ್ರು ಇವಾಗ ಹೇಳಿದ್ರು 1.5 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಇಲ್ಲೇ ಸ್ಕೂಲು, ಕಾಲೇಜ್ ಎಲ್ಲಾ ತರ ಫೆಸಿಲಿಟೀಸ್ ಇರುತ್ತೆ. ಅದನ್ನು ಕೂಡ ನೀವು ಇಲ್ಲೇ ಉಟ್ಕೋಬಹುದು. ಸಾಕಷ್ಟು ಅಪರ್ಚುನಿಟೀಸ್ ಇರುತ್ತೆ ಇಲ್ಲಿ. ಸೊ ನೀವೇನಾದ್ರೂ ಈ ತರ ಡ್ರೀಮ್ ಕಾನ್ಸೆಪ್ಟ್ ಇಟ್ಕೊಂಡು ನೋಡ್ತಾ ಇದ್ರೆ, ಸೊ ಯಾಕೆಂದ್ರೆ ನಾವು ಒಂದೇ ಕಡೆ ಮನೆ ಕಟ್ಕೊಂಡು ಎಲ್ಲಾ ಅಮ್ಯುನಿಟೀಸ್ ನ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಂಥ ಜಾಗದಲ್ಲಿ ಇಷ್ಟೆಲ್ಲ ಬಿಲ್ಡ್ ಮಾಡಿರೋದ್ರಿಂದ ಸೊ ಎಲ್ಲಾ ತರ ಫೆಸಿಲಿಟೀಸ್ ಇರುತ್ತೆ. ಸೊ ಇವ್ರದೇ ಆದಂತ ಕಂಡೀಷನ್ಸ್ ಇರುತ್ತೆ, ಮ್ಯಾನೇಜ್ಮೆಂಟ್ ಇರುತ್ತೆ, ಸರ್ವಿಸ್ ಇರುತ್ತೆ, ಮೇಂಟೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಸೊ ನೀವು ಒನ್ಸ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರ ಬೆನಿಫಿಟ್ಸ್ ಆಗುತ್ತೆ ಅಂತ ನಾನು ಅದಕ್ಕೆ ಇಷ್ಟಪಡ್ತೀನಿ. ಖಂಡಿತ, ನಾವು ನೀವು ಹೇಳ್ದಂಗೆ ನೋಡಿ, ಇಲ್ಲಿ ಬರೀ ನೀವು ಇನ್ವೆಸ್ಟ್ಮೆಂಟ್ ಅಂತಲ್ಲ, ನೀವು ಬರೀ ಸ್ಟೇನು ಸಹ ಆಗ್ಬೋದು. ಸ್ಟೇನು ಆಗ್ಬೋದು, ಇಲ್ಲ ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡ್ತೀವಿ, ಅದಕ್ಕೂ ನಾವು ಮೇಂಟೈನ್ ಮಾಡ್ತೀವಿ. ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಸರ್ ಒಟ್ಟಲ್ಲಿ ಇಲ್ಲಿ ತಗೊಳ್ಳೋದ್ರಿಂದ ಮಾಡಬಹುದು. ಹೌದು 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 ಸರ್. ಇವತ್ತು ಸರ್ ಮೇನ್ ಬಂದು ಲ್ಯಾಂಡ್ ಗೆಲ್ಲ ಸರ್ ವ್ಯಾಲ್ಯೂ ಇರೋದು. ಇವತ್ತು ಗೋಲ್ಡ್ ಪ್ರೈಸ್ ಬೇಕಾದ್ರೆ ಅಪ್ ಅಂಡ್ ಡೌನ್ ಆಗ್ಬೋದು, ಬಟ್ ಲ್ಯಾಂಡ್ ಪ್ರೈಸ್ ಯಾವತ್ತೂ ಬೀಳಲ್ಲ. ಓಕೆ, ಇವನ್ ಕರೋನಾ ಟೈಮಲ್ಲೂ ಸಹ ಲ್ಯಾಂಡ್ ವ್ಯಾಲ್ಯೂ ಬಿದ್ದಿಲ್ಲ. ಲ್ಯಾಂಡ್ ಯಾವತ್ತು ಅಪ್ರಿಸಿಯೇಷನ್ ಸರ್. ಯಾಕಂದ್ರೆ ನೋಡಿ, ಈಗ ಹಿಂಗಂತಂದ್ರೆ ನಿಮ್ಗೆ ಲ್ಯಾಂಡ್ ಒಂದಿದ್ರೆ ನಿಮ್ಗೆ ಇವತ್ತ ನಾಳೆ ನಿಮ್ಗೆ ರಿಟರ್ನ್ಸ್, ಅದು ಗುಡ್ ರಿಟರ್ನ್ಸ್ ಆಗುತ್ತೆ. ಇವತ್ತೇ ನೀವು ಲ್ಯಾಂಡ್ ತಗೊಳ್ತಾರೆ, ಅಲ್ಲಿ ಮಂತ್ಲಿ ರಿಟರ್ನ್ಸ್ ಸಹ ಸಿಗುತ್ತೆ. ಮತ್ತೆ ನೀವು ಲಾಸ್ಟ್ ಅಲ್ಲಿ ಇನ್ ಕೇಸ್ ಅಂತ ಬೇಡ, ನಾನು ಇನ್ನೊಬ್ಬ ಸೇಲ್ ಮಾಡ್ಬೇಕು, ಈಸಿಯಾಗಿ ಸೇಲ್ ಮಾಡ್ಬೋದು ಸರ್. ಅದಕ್ಕೂ ಸಹ ನಾವು ಸಪೋರ್ಟ್ ಮಾಡ್ತೀವಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ, ಮಂಜುನಾಥ್ ಅವ್ರ ಮಾತನ್ನ ಸುಮ್ನೆ ಹೇಳಲ್ಲ, ಕೊನೆಗೆ ಅಂತೂ ಸತ್ಯನ ಬಾಯ್ ಬಿಟ್ರು ಅಂತ ಹೇಳುತ್ತೆ. ಯೂಶಲಿ ನಾವ್ ಹೇಳ್ತಾ ಇರ್ತೀವಿ, ಲೈಫಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಲ್ಯಾಂಡಿಂಗ್ ಮಾಡ್ಬೇಕಲ್ಲ, ಗೋಲ್ಡಿಂಗ್ ಮಾಡ್ಬೇಕು ಅಂತ. ಆ ಗೋಲ್ಡ್ ತಿಳ್ಕೊಬಿಟ್ಟಿದ್ರೆ ಅಪ್ಸ್ ಅಂಡ್ ಡೌನ್ಸ್ ಆಗ್ತಿರುತ್ತೆ, ಬಟ್ ಲ್ಯಾಂಡ್ ಮಾತ್ರ ಹಿಂಗೆ ಇರುತ್ತೆ ಅಂತ. ಆಕ್ಚುಲಿ ಅದು ಟ್ರೂ. ದಿನದಿಂದ ದಿನಕ್ಕೆ ಏರ್ತಾ ಹೋಗ್ತಿರುತ್ತೆ. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ರೆ ಒಂದು 2 to 3 years ಡೌನ್ ಆದ್ಮೇಲೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ 1:2, 1:3 ಆಗುತ್ತೆ. ಇವ್ರ ಜೊತೆನಲ್ಲೇ ಇರ್ತಾರೆ. ಇವ್ರಿಗಾದ್ರೂ ಸೇಲ್ ಮಾಡಿ, ಇಲ್ಲ ಬೇರೆಯವ್ರಿಗಾದ್ರೂ ಸೇಲ್ ಮಾಡಿ, ರೀಸೇಲ್ ಮಾಡ್ತೀನಿ ಅಂದ್ರೆ, ಇಲ್ಲ ರೆಂಟಿಂಗ್ ಮಾಡ್ತೀನಿ ಅದು ಮಾಡಿ. ಎಂಡ್ ಆಫ್ ದ ಡೇ ನೀವು ಬಿಸ್ನೆಸ್ ಮಾಡಕ್ ಬೇಕಾ ಮಾಡಿ, ಪೀಸ್ ಆಗಿರ್ಬೇಕಾ, ಎಲ್ಲದಕ್ಕೂ ಒಂದ್ ಒಳ್ಳೆ ಅವಕಾಶನ ಇವರು ದೊರಕಿಸ್ತಿದ್ದಾರೆ. ಈ ಒಂದು ಬ್ಯೂಟಿಫುಲ್ ಅಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರಾಜೆಕ್ಟ್ ನ ಒಳ್ಳೆ ಟೂರ್ ಮಾಡಿದ್ವಿ, ಸಾಕಷ್ಟು ಡೀಟೇಲ್ಸ್ ನ ಶೇರ್ ಮಾಡ್ಬೋದು. ಅಮ್ಯುನಿಟೀಸ್ ಆಗಿರ್ಬೋದು, ಆಮೇಲೆ ಪ್ರಾಪರ್ಟೀಸ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಆ ಒಂದು ಅಟ್ಮಾಸ್ಫಿಯರ್ ಆಗಿರ್ಬೋದು. ಇದೆಲ್ಲ ನೋಡಿದ್ಮೇಲೆ ನಮ್ಮ ಕಸ್ಟಮರ್ ಗೆ ಒಂದು ಕ್ವಶನ್ಸ್ ಕಾಡುತ್ತೆ, ಏನಿರ್ಬೋದು ಪ್ರೈಸ್ ಅಂತ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾರೆ ಪರ್ ಸ್ಕ್ವೇರ್ ಫೀಟ್? ಸರ್ ಆಕ್ಚುಲಿ ಬಂದು ನಾವು ಪ್ಲಾನ್ ಮಾಡಿರೋದು ಬಂದು 999 ಪ್ಲಾನ್ ಮಾಡಿದೀವಿ, ಅಂದ್ರೆ 999 ಪ್ಲಾನ್ ಮಾಡಿದೀವಿ. ಯಾಕಂದ್ರೆ ನಾವು ಎಷ್ಟೆಲ್ಲ ಏನ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ, ಇದಕ್ಕೆಲ್ಲ ಸೇರಿ 999 ಕೋಟ್ ಮಾಡಿದೀವಿ. ಬಟ್ ಸ್ಪೆಷಲ್ ಆಫರ್ ಅಂತ ಇದೆ ಸರ್ ನಮ್ ಕಡೆಯಿಂದ. ಯಾಕಂದ್ರೆ ಇದೇ ಫಸ್ಟ್ ಲಾಂಚ್ ಮಾಡ್ತಾ ಇದ್ರೆ ನಾವು ಈ ಸಂಡೇ ಬಂದು ಯಾವ ಸೈಟ್ ಬುಕ್ ಮಾಡ್ಕೊಳ್ತಾರೋ ಅವ್ರಿಗೆ 699 ಗೆ ಕೊಡ್ತಾ ಇದೀವಿ ಫಾರ್ ಸೇಫ್ಟಿ. ಅದು ಓನ್ಲಿ ಫಾರ್ ಈ ಸಂಡೇ ಆಗಿ ಬುಕ್ ಮಾಡ್ಕೊಳ್ತಾರೋ ಅವ್ರಿಗೆ 699 ಗೆ ಕೊಡ್ತಾ ಇದೀವಿ ಸರ್. ದಟ್ ಇಸ್ ಆಫರ್ ಪ್ರೈಸ್. ಕೈಂಡ್ ಆಫ್ ಫ್ಲಾಟ್ ತರನೇ ಆಗೋಯ್ತು ಸೀರಿಯಸ್ ಆಗಿ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಹೌದು 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 ವೀಕ್ಷಕರೇ, ಇದೊಂದು ಬ್ಯೂಟಿಫುಲ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದ್ರೆ 999 ಮಾಡ್ತಿರೋದು ಸಡನ್ ಆಗಿ 699 ಬರ್ತಾರೆ. ಇಟ್ ಇಸ್ ನಾಟ್ ಈಸಿ. ಅಂಡ್ ನಾನು ಅವಾಗಲೇ ಪದೇ ಹೇಳ್ತಾ ಇರ್ತೀನಿ, ನಿಮ್ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಕಾಲ್ ಮಾಡಿ, ವಿಸಿಟ್ ಮಾಡಿ, ಪಿಕಪ್ ಡ್ರಾಪ್ ಇರುತ್ತೆ, ನೋಡಿ ನಿಮ್ ಮೈಂಡ್ ಫುಲ್ ಕ್ಲಿಯರ್ ಇರಲಿ. ಯಾರೋ ಏನೋ ಹೇಳ್ತಾರೆ ಅಂತ ಥಾಟ್ ಅವ್ರನ್ನ ಹೇಳೋದ್ ಕೇಳೋದಲ್ಲ, ನೀವೇ ಬಂದು ಖುದ್ದಾಗಿ ಪ್ರತಿಯೊಂದನ್ನು ಮಾಡಿ. ಯಾಕಂದ್ರೆ ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದ್ದಾರೆ. ಸೊ ಅದರಿಂದ ದೇ ಹ್ಯಾವ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಈ ವಿಚಾರದಲ್ಲಿ. ಸೊ ನಿಮ್ ಥಾಟ್ ಪ್ರೊಸೆಸ್ ಏನಿದೆ ಅಂದ್ರೆ ಅದಕ್ಕೆ ಅದು ಮ್ಯಾಚ್ ಆಗೋ ತರ ಪ್ರತಿಯೊಂದನ್ನು ಕೂಡ ಅವರೇ ಗೈಡ್ ಕೂಡ ಮಾಡ್ಕೊಡ್ತಾರೆ ಸರ್. ಹಾಗಾದ್ರೆ ಇನ್ನ ನಮ್ಮ ಕಸ್ಟಮರ್ಸ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ತಾರೆ ಸರ್? ಖಂಡಿತ ಖಂಡಿತ. ಈಗ ನೀವ್ ಹೇಳ್ದಂಗೆ ನಂಬರ್ ಕಾಲ್ ಮಾಡ್ಲಿ, ನಾವೇ ಪಿಕಪ್ ಡ್ರಾಪ್ ಫೀಸ್ ಕೊಡ್ತೀವಿ, ಬಂದು ವಿಸಿಟ್ ಮಾಡ್ಲಿ, ಆಮೇಲೆ ಸೈಟ್ ಬುಕ್ ಮಾಡ್ಕೊಳ್ಳಿ ಸರ್. ಓಕೆ, ಫೈನ್. ಸೊ ವೀಕ್ಷಕರೇ ಕಾಲ್ ಮಾಡ್ಬೋದು ಸರ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮ್ದ ಬ್ಯೂಟಿಫುಲ್ ಸಮಯ ನಮ್ಮ ಹತ್ರ ಸ್ಪೆಂಡ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ತರ ನೀಟಾಗಿ ಈಗೀಗೆ ಕೊಡ್ತೀವಿ ಅಂತ ಬಿಡಿಬಿಡಿಯಾಗಿ ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಸರ್ ನಿಮ್ಗೂ ಅಷ್ಟೇ ನಮ್ಮ ಕಡೆಯಿಂದ ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು.